ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಕರ್ಮ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ. ಹೌದು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಭೆಯ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿಯವರ ನೇತೃತ್ವದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕುಷ್ಟಗಿ ತಾಲೂಕು ಅಧ್ಯಕ್ಷರಾದ ವೀರೇಶ್ ಕಮ್ಮಾರ್ ತಿಳಿಸಿದ್ದಾರೆ. ಬರುವ 31/5/2026 ಭಾನುವಾರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ 75% ಹೆಚ್ಚು ಅಂಕ ಗಳಿಸಿರುವ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ಅವರು ತಿಳಿಸಿದರು. ನಂತರ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಗುರಪ್ಪ ಬಡಿಗೇರ್, ಕಾಳೇಶ್ ಬಡಿಗೇರ್, ಹೋಬಳಿ ಘಟಕದ ಅಧ್ಯಕ್ಷರು ಮೌನೇಶ್ ದೇವರಗುಡಿ, ಶ್ರೀಶೈಲಕುಮಾರ ಬಡಿಗೇರ್, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಡಿಗೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ನಮಸ್ಕಾರ. ನಮ್ಮ ವಿಶ್ವಕರ್ಮ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ದಿನಾಂಕ 31/5/2026 ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ನಮ್ಮ ಕೆಪಿ ನಂಜುಂಡಿಯವರ ಸಾರಥ್ಯದಲ್ಲಿ ನಡೆಯಲಿದ್ದು ಬೆಂಗಳೂರಿನ ಟೌನ್ ಹಾಲಿನಲ್ಲಿ ಈ ಕಾರ್ಯಕ್ರಮವು ನಡೆಯುತ್ತದೆ. ಇದರಲ್ಲಿ SSLC ಮತ್ತು PUCಯಲ್ಲಿ ತೇರ್ಗಡೆಯಾದಂಥ 75% ಮತ್ತು 75%ಗಿಂತ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಮತ್ತು ಈ ಕಾರ್ಯಕ್ರಮವು ಬೆಂಗಳೂರಿನ ಟೌನ್ ಹಾಲಿನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತಿಯೊಂದು ಅರ್ಜಿ ಫಾರ್ಮ್ಗಳನ್ನು ಹಾಕಿರುತ್ತೇವೆ. ಅದರ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಜೊತೆಗೆ ಮಾರ್ಕಸ್ ಕಾರ್ಡು ಮತ್ತು TCಯನ್ನು ಲಗತ್ತಿಸಿ ಈ ಅರ್ಜಿ ಫಾರ್ಮನ್ನು ನಮ್ಮ ವಾಟ್ಸಪ್ ಪ್ರತಿಯೊಂದು ಸಮಾಜದ ಗ್ರೂಪಿನಲ್ಲಿ ಹಾಕಿರುತ್ತೇವೆ. ಆ ವಾಟ್ಸಪ್ ನಂಬರನ್ನು ಕೂಡ ನಾವು ಪ್ರತಿಯೊಂದು ಗ್ರೂಪಿನಲ್ಲಿ ಹಾಕಿರ್ತೇವೆ. ಆ ನಂಬರಿಗೆ ಸ್ಕ್ಯಾನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದರೆ, ರಾಜ್ಯ ಮಟ್ಟದಲ್ಲಿ ಯಾಕೆ ಪ್ರತಿಭಾ ಪುರಸ್ಕಾರಗಳಲ್ಲಿ ಭಾಗವಹಿಸಬೇಕು ಅನ್ನೋದಾದರೆ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಪ್ರತಿಭಾ ಪುರಸ್ಕಾರ ಮಾಡೋದಕ್ಕಿಂತ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದರಿಂದ ಆ ಓದಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸನ್ಮಾನ ಮಾಡಿಸಿಕೊಂಡ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜದವರು ಕೂಡ ನಮ್ಮನ್ನು ಕರೆಯಿಸಿ ಪ್ರೋತ್ಸಾಹಿಸಿ ಸನ್ಮಾನ ಮಾಡಿ ರಾಜ್ಯ ಮಟ್ಟದಲ್ಲಿ ಸನ್ಮಾನ ಮಾಡಿರ್ತಾರೆ ಎಂದು ಅವರಿಗೆ ಗಮನದಲ್ಲಿ ಇದ್ದುಕೊಂಡು ಮುಂದಿನ ದಿನಮಾನದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಗೋಸ್ಕರ ಈ ಪ್ರತಿಭಾ ಪುರಸ್ಕಾರವನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಕೆಪಿ ನಂಜುಂಡಿಯವರು ಇಟ್ಟಿರ್ತಾರೆ. ಇದನ್ನು ತಾವು ಸದುಪಯೋಗ ಪಡೆದುಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದುವುದರ ಜೊತೆಗೆ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ದಿವಸ ಕೊಪ್ಪಳದ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೊಬ್ಬರು ನಮಗೆ ಒಂದು ಕ್ವಶನ್ ಅನ್ನು ಕೇಳಿದಾಗ ಅವ್ರು ಏನು ಹೇಳ್ತಾರೆ, 12ನೇ ಕಳೆದುಕೊಂಡು 4ನೇಗೋಸ್ಕರ ಯಾಕೆ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅನ್ನೋ ಮಾತನ್ನು ಹೇಳಿದರು. ಸ್ವಾಮಿ, 12ನೇ ಕಳ್ಕೊಳ್ಳೋದಕ್ಕಿಂತ 4ನೇ ಹೋಗೋದಕ್ಕಿಂತ ಅನ್ನೋ ಮಾತನ್ನು ನಿಮ್ಮದು ನಿಗಾ ಇಟ್ಕೊಂಡು ಮಾತಾಡೋದಾದರೆ 12ನೇ ಕಳ್ಕೊಳ್ಳೋದು ಮೇನಲ್ಲ. ನಾವು 75% ತಗೋಬೇಕಾಗಿತ್ತಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಹಗಲಿರುಳು ಶ್ರಮ ವಹಿಸಿ ಅದನ್ನು 75% ಗಳಿಸಿರ್ತಾರೆ. ಆ ಮಗುವಿಗೆ ಮುಂದಿನ ಫ್ಯೂಚರ್ ಗೊತ್ತಾಗಬೇಕು ಅಂತಂದರೆ ನಮ್ಮ ಸಮಾಜದ ಎಲ್ಲ ರಾಜ್ಯ ಮಟ್ಟದ ವಿದ್ಯಾರ್ಥಿನಿಯರು ಅದರಲ್ಲಿ ಭಾಗವಹಿಸಿರ್ತಾರೆ. ಅದನ್ನು ನೋಡಿ ಆದರೂ ಮುಂದಿನ ದಿನಮಾನದಲ್ಲಿ ಅವರಿಗೆ ಇನ್ನೂ ನಾವು ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳಬೇಕು. ನಮ್ಮನ್ನು ಗುರುತಿಸಿ ನಮ್ಮ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರಾದಂಥ ಕೆಪಿ ನಂಜುಂಡಿಯವರ ನೇತೃತ್ವದಲ್ಲಿ ಸನ್ಮಾನ ಮಾಡಿಸಿಕೊಂಡರೆ ನಮಗೆ ಇನ್ನೂ ಉತ್ಸಾಹ ಮತ್ತು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ 12ನೇ ಕಳ್ಕೊಂಡೀವಿ ಹೊರತಾಗಿ ನಾವು 4ನೇ ಅಂತೇಳಿ ಯಾವತ್ತಿಗೂ ನಾವು ಅದನ್ನು ದುಡ್ಡಿನ ನಾವು ನಂಬಿಕೊಂಡು ಹೊಂಟಿಲ್ಲ ಎನ್ನುವ ಮಾತನ್ನು ಇದರಲ್ಲಿ ಹೇಳ್ಕೊಡಿಸ್ತೇವೆ. ಇದೇ ರೀತಿಯಾಗಿ ಮುಂಬರುವ ಪೀಳಿಗೆಗಳು, ನಮ್ಮ ಸಮಾಜದ ಮುಂಬರುವ ಪೀಳಿಗೆಗಳು ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ಸಮಾಜದ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜವನ್ನು ಬಹುಮಟ್ಟದ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ರಾಜ್ಯದಲ್ಲಿ ಒಂದು ಮಾದರಿಯನ್ನಾಗಿ ಮಾಡಬೇಕೆಂದು ನಮ್ಮ ಸಮಾಜದ ಹಿರಿಯ ಮತ್ತು ಕಿರಿಯರಲ್ಲಿ, ತಂದೆ ಮತ್ತು ತಾಯಿಗಳಲ್ಲಿ ಎಲ್ಲರಲ್ಲೂ ಕೈ ಮುಗಿದು ಕೇಳುತ್ತೇನೆ. ಜೈ ವಿಶ್ವಕರ್ಮ.